ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡೀನ್ ಎಂಬ್ರೋಸ್ ಎ ಜಾನ್ ಮಾಕ್ಸ್ಲಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಡೀನ್ ಎಂಬ್ರೋಸ್ ಅವರು AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅವ್ರದೇ ಒಂದು ವಿಭಿನ್ನವಾದ ಸ್ಟೋರಿ ಲೈನ್ ಕೂಡ ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ ಮಾಕ್ಸ್ಲಿ ಅವರು ತನ್ನ ರಿಟೈರ್ಮೆಂಟ್ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ನಾನಂತೂ ನನ್ನ ಬಾಡಿಲಿ ಶಕ್ತಿ ಇರೋ ತನಕ ಮ್ಯಾಚಸ್ ಗಳನ್ನ ರೆಸಲ್ ಮಾಡ್ತಾ ಇರ್ತೀನಿ. ಅಂಡ್ ಎಷ್ಟು ಮ್ಯಾಚಸ್ ಗಳನ್ನ ರೆಸಲ್ ಮಾಡ್ತೀನೋ ಅವೆಲ್ಲವೂ ಕೂಡ ಹಾರ್ಡ್ ಕೋರ್ ಮ್ಯಾಚಸ್ ಗಳೇ ಆಗಿರುತ್ತೆ ಅಂತ ನಮ್ಮ ಜಾನ್ ಮಾಕ್ಸ್ಲಿ ಅವರು ತಿಳಿಸಿದ್ದಾರೆ. ಸೊ ಜಾನ್ ಮಾಕ್ಸ್ಲಿ ಅವರ ಪ್ರಕಾರ ಅವರ ಬಾಡಿ ಎಲ್ಲಿವರೆಗೂ ಅವರಿಗೆ ಮ್ಯಾಚ್ ಆಡೋದಕ್ಕೆ ಅವಕಾಶ ಕೊಡುತ್ತೋ ಅಲ್ಲಿವರೆಗೂ ನಮ್ಮ ಜಾನ್ ಮಾಕ್ಸ್ಲಿ ಅವರು ಮ್ಯಾಚ್ ಆಡ್ತಾರಂತೆ. ಸೊ ಒಂದು ಟೈಮ್ ಪೀರಿಯಡ್ ನ ನಮ್ಮ ಜಾನ್ ಮಾಕ್ಸ್ಲಿ ಅವರು ಫಿಕ್ಸ್ ಮಾಡಿಲ್ಲ. ನಾನು ಬೇಕಾದ್ರೆ ಇನ್ನು 20 ವರ್ಷ ಮ್ಯಾಚ್ ಆಡೋದಕ್ಕೆ ನನ್ನ ಬಾಡಿ ಅವಕಾಶ ಕೊಟ್ಟರೆ ನಾನು ಇನ್ನೂ ಕೂಡ 20 ವರ್ಷ ಆರಾಮಾಗಿ ಮ್ಯಾಚ್ ಆಡ್ತೀನಿ. ಅಂಡ್ ಆಡುವಂತಹ ಎಲ್ಲಾ ಮ್ಯಾಚಸ್ಗಳು ಕೂಡ ಹಾರ್ಡ್ ಕೋರ್ ಆಗೇ ಇರುತ್ತೆ ಅಂತ ನಮ್ಮ ಜಾನ್ ಮಾಕ್ಸ್ಲಿ ಅವರು ತಿಳಿಸ್ತಾ ಇದ್ದಾರೆ. ನೋಡೋಣ ಗಾಯ್ಸ್, ನಮ್ಮ ಜಾನ್ ಮಾಕ್ಸ್ಲಿ ಅವರು ಯಾವಾಗ ನಮಗೆ WWE ಅಲ್ಲಿ ರಿಟರ್ನ್ ಆಗಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ನಮ್ಮ ನಿಮ್ಮೆಲ್ಲರ ಡ್ರೀಮ್ ಮ್ಯಾಚ್ ಏನಿದೆ, ರೋಮನ್ ರೈನ್ಸ್ ವರ್ಸಸ್ ಸೆತ್ ರೋಲಿನ್ಸ್ ವರ್ಸಸ್ ಡೀನ್ ಆಂಬ್ರೋಸ್ ಅವರ ರಸಲ್ ಮೇನಿಯಾ ಮ್ಯಾಚ್ ಯಾವ ವರ್ಷ ನೋಡೋದಕ್ಕೆ ಸಿಗುತ್ತೆ ಅಂತ. ಜಾನ್ ಮಾಕ್ಸ್ಲಿ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಎಡ್ಜ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ರೀಸೆಂಟ್ ಆಗಿ ನಮ್ಮ ಎಡ್ಜ್ ಅಂದ್ರೆ ಆಡಮ್ ಕೋಪ್ ಅವರು ತಾನು ಯಾವಾಗ ರಿಟೈರ್ಡ್ ಆಗ್ತೀನಿ ಅಂತಾನೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. WWE ಇಂದ ನಮ್ಮ ಎಡ್ಜ್ ಅವರು ಅಫಿಷಿಯಲ್ ಆಗಿ ರಿಟೈರ್ಮೆಂಟ್ ನ ಹೊಂದಿದ್ದಾರೆ. ಸ್ಮ್ಯಾಕ್ ಡೌನ್ ನಲ್ಲಿ ಅವರು ಶೇಮೆಸ್ ಅವರ ವಿರುದ್ಧ ತನ್ನ ಲಾಸ್ಟ್ ಮ್ಯಾಚ್ ನ ಕೂಡ ರೆಸಲ್ ಮಾಡಿದ್ದಾರೆ. ಅಂಡ್ AEW ಕಂಪನಿಗೆ ಹೋಗಿ ಅವರು ತನ್ನ ಕರಿಯರ್ ನ ಹಾಳು ಮಾಡ್ಕೊಂಡ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಈಗ AEW ಕಂಪನಿಯಿಂದ ಯಾವಾಗ ರಿಟೈರ್ಡ್ ಆಗ್ತಾರೆ ಅಂತ ಅವರೇ ತಿಳಿಸಿದ್ದಾರೆ. ಎಸ್, ಅವರು ಇನ್ನೂ 2 ವರ್ಷ ಆದ್ಮೇಲೆ AEW ಕಂಪನಿಯಿಂದ ರಿಟೈರ್ಡ್ ಆಗ್ತಾರಂತೆ. ಅದಾದ್ಮೇಲೆ ಪ್ರಾಬಬ್ಲಿ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಅನ್ಕೋತೀನಿ. ಇನ್ನ ಒಂದು ಫೈನಲ್ ಮ್ಯಾಚ್ ಪ್ರಾಬಬ್ಲಿ ಅವ್ರದ್ದು ನೋಡೋದಕ್ಕೆ ಸಿಗ್ಬಹುದು ಅನ್ಕೋತೀನಿ. ಏನೇ ಆಗ್ಲಿ ಗೈಸ್, ಎಡ್ಜ್ ಅವರು ತನ್ನ ಕರಿಯರ್ ನ AEW ಕಂಪನಿಗೆ ಹೋಗಿ ಕಂಪ್ಲೀಟ್ ಆಗಿ ಹಾಳು ಮಾಡ್ಕೊಂಡ್ರು ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಸೂನ್ ಟು ಬಿ 17 ಟೈಮ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಪ್ರಾರಂಭ ಆಗಿದೆ. ರಾಯಲ್ ರಂಬಲ್ ಮ್ಯಾಚ್ ಗೆ ನಮ್ಮ ಜಾನ್ ಸಿನಾ ಅವರು ತನ್ನ ಎಂಟ್ರಿನೂ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಜಾನ್ ಸಿನಾ ಅವರು ರಾಯಲ್ ರಂಬಲ್ ಬರ್ತಾ ಇದ್ದಾರೆ ಅಂದ್ರೆ ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ನ ಅವರೇ ಗೆಲ್ಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇವನ್ ಬೆಟ್ಟಿಂಗ್ ಓಡ್ಸ್ ಕೂಡ ನಮ್ಮ ಜಾನ್ ಸಿನಾ ಅವರೇ ಗೆಲ್ತಾರೆ ಅಂತ ಹೇಳ್ತಾ ಇದೆ. ಸೊ ನೀವು ಕೂಡ ಅನ್ಕೊಂಡಿರಬಹುದು, ಓಕೆ ಗುರು, ಜಾನ್ ಸಿನಾ ಅವರ ಲಾಸ್ಟ್ ವರ್ಷ ಇದಲ್ವಾ, ಜಾನ್ ಸಿನಾ ಅವರು ಬರ್ತಾರೆ, ರಾಯಲ್ ರಂಬಲ್ ನ ವಿನ್ ಆಗ್ತಾರೆ, ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿ ಚಾಂಪಿಯನ್ಶಿಪ್ ನು ಕೂಡ ಗೆಲ್ತಾರೆ, 17 ಟೈಮ್ ಚಾಂಪಿಯನ್ ಕೂಡ ಆಗ್ತಾರೆ. ಅಂಡ್ ವರ್ಷದ ಕಡೆಗೆ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋತು WWE ಕಂಪನಿಯಿಂದ ರಿಟೈರ್ಡ್ ಆಗ್ತಾರೆ ಅಂತ ನೀವೆಲ್ಲರೂ ಕೂಡ ಅನ್ಕೊಂಡಿದ್ರೆ ಗಾಯ್ಸ್, ಪ್ರಾಬಬ್ಲಿ WWE ಅವರು ಇಲ್ಲಿ ಒಂದು ಟ್ವಿಸ್ಟ್ ನ ತಗೊಂಡ್ ಬರ್ಬೋದು. ಯಾಕಪ್ಪ ಅಂದ್ರೆ ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ನ ನಮ್ಮ ಜಾನ್ ಸಿನಾ ಅವರು ಗೆಲ್ದಲೇನೋ ಇರಬಹುದು. ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ WWE ಅವರು ಈ ಬಾರಿಯ ರಾಯಲ್ ರಂಬಲ್ ನ ಜಾನ್ ಸಿನಾ ಅವರ ಕೈಯಲ್ಲಿ ಗೆಲ್ಲಿಸ್ತಲೇ ಬದಲಿಗೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಿಸಿ ಜಾನ್ ಸಿನಾ ಅವ್ರನ್ನ ರಸಲ್ ಮೇನಿಯಾಗೆ ಕಳಿಸಬಹುದು ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವ್ರನ್ನ WWE ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಕೆನಡಾದಲ್ಲಿ ಎಲಿಮಿನೇಷನ್ ಚೇಂಬರ್ ಆಗ್ತಿರೋದ್ರಿಂದ ನಮ್ಮ ಜಾನ್ ಸಿನಾ ಅವರು ಕೂಡ ಹೇಳಿದ್ದಾರೆ, ನಾನು ಕೆನಡಾದಲ್ಲಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ. ಸೊ ಜಾನ್ ಸಿನಾ ಅವರು ಏನಾದ್ರೂ ರಾಯಲ್ ರಂಬಲ್ ನ ಗೆದ್ರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬಂದು ಜಾನ್ ಸಿನಾ ಅವರು ಏನ್ ಮಾಡ್ತಾರೆ ಅಲ್ವಾ, ಅಫ್ಕೋರ್ಸ್ ಯಾವ್ದಾದ್ರು ರಾಯಲ್ ರಂಬಲ್ ಇಂದ ರಸಲ್ ಮೇನಿಯಾ ಅಷ್ಟೊತ್ತಿಗೆ ಯಾವ್ದಾದ್ರು ಒಂದು ಚಿಕ್ಕ ಫ್ಯೂಡ್ ನ ಜಾನ್ ಸಿನಾ ಅವರಿಗೆ ಕೊಡಬಹುದು WWE ಅವರು. ಬಟ್ ಆ ರೀತಿ ಏನಾದ್ರು ಮಾಡಿದ್ರೆ ಜಾನ್ ಸಿನಾ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಹೋಗುವಂತಹ ಕನೆಕ್ಷನ್ ಮಿಸ್ ಆಗುತ್ತೆ. ಸೊ ಇದರಿಂದ ಸ್ಪೆಕ್ಯುಲೇಷನ್ಸ್ ಗಳು ಏನ್ ಬರ್ತಾ ಇದೆ ಅಂದ್ರೆ ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದ್ರಿಂದ ನಮ್ಮ ಜಾನ್ ಸಿನಾ ಅವರು ಫೇಲ್ ಆಗಬಹುದು. ಅದಾದ್ಮೇಲೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ನಮ್ಮ ಜಾನ್ ಸಿನಾ ಅವರು ಎಂಟ್ರಿ ಕೊಟ್ಟು ಆ ಒಂದು ಮ್ಯಾಚ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗುವಂತಹ ತನ್ನ ಕನಸನ್ನ ಜಾನ್ ಸಿನಾ ಅವರು ಪೂರೈಸಬಹುದು. ಅದಕ್ಕೋಸ್ಕರ WWE ಅವರು ಎಲಿಮಿನೇಷನ್ ಚೇಂಬರ್ ಗೆ ಮೊದಲೇ ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಈ ಬಾರಿ ನಮ್ಮ ಜಾನ್ ಸಿನಾ ಅವರು ರಾಯಲ್ ರಂಬಲ್ ನ ನಿಜವಾಗ್ಲೂ ಕೂಡ ಗೆಲ್ತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಚಾಂಪಿಯನ್ಶಿಪ್ ಚೇಂಜ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿ ನಮಗೆ ಗಂತರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಇವರಿಬ್ರು ಸಕ್ಸಸ್ಫುಲಿ ತನ್ನ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾಗೆ ತಗೊಂಡು ಹೋಗ್ತಾರೆ. ರಸಲ್ ಮೇನಿಯಾ ತನಕ ನಮಗೆ ಯಾವುದೇ ರೀತಿಯ ಚಾಂಪಿಯನ್ಶಿಪ್ ಚೇಂಜ್ ನೋಡೋದಕ್ಕೆ ಸಿಗೋದಿಲ್ಲ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಪ್ರಾಬಬ್ಲಿ WWE ಅವರು ಇಲ್ಲಿ ಒಂದು ಶಾಕ್ ನ ಪುಲ್ ಮಾಡಬಹುದು. ಪ್ರಾಬಬ್ಲಿ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ರಸಲ್ ಮೇನಿಯಾಗಿಂತ ಮುಂಚೆನೆ
ತಮ್ಮ ಚಾಂಪಿಯನ್ಶಿಪ್ ನ ಸೋಲ್ಬಹುದು. ಅಂಡ್ ಜಾಸ್ತಿ ಚಾನ್ಸು ಇಲ್ಲಿ ನಮ್ಮ ಗಂತರ್ ಅವ್ರದ್ದು ಕಾಣಿಸ್ತಾ ಇದೆ. ನಮ್ಮ ಕೋಡಿ ರೋಡ್ಸ್ ಅವರಂತೂ ತನ್ನ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾಗಿಂತ ಮುಂಚೆ ಸೋಲೋದು ಡೌಟು ಅಂತ ಅನ್ನಿಸ್ತಾ ಇದೆ ಅವರ ಸ್ಟೋರಿನ ನೋಡ್ತಾ ಇದ್ರೆ. ಇನ್ನ ಉಳಿಯೋದು ಗಂತರ್ ಅವರು. ಸೊ ಗಂತರ್ ಅವರ ಕೈಯಿಂದ ಏನಾದ್ರೂ ಡಬ್ಲ್ಯೂ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾಗಿಂತ ಮುಂಚೆ ತಗೊಂಡ್ರೆ ಅವರು ತುಂಬಾ ಸ್ಟೋರಿಗಳನ್ನ ಓಪನ್ ಅಪ್ ಮಾಡಬಹುದು. ಮೊದಲನೇದಾಗಿ ಗಂತರ್ ಆಗಿ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಈಸಿಯಾಗಿ ರಸಲ್ ಮೇನಿಯಾಗೆ ಬುಕ್ ಮಾಡಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ನ ಅಗತ್ಯಕತೆ ಇಲ್ಲ. ಅಂಡ್ ನಮ್ಮ ಗಂತರ್ ಅವ್ರಿಗೂ ಕೂಡ ಗೋಲ್ಡ್ಬರ್ಗ್ ಅಂತ ಲೆಜೆಂಡರಿ ಸೂಪರ್ ಸ್ಟಾರ್ ನ ಫೇಸ್ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ ರಸಲ್ ಮೇನಿಯಾದಲ್ಲಿ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ನಮ್ಮ ಗಂತರ್ ಅವರ ಕೈಯಿಂದ ತಗೊಳ್ಳೋದ್ರಿಂದ ಪ್ರಾಬಬ್ಲಿ ಆ ಒಂದು ಚಾಂಪಿಯನ್ಶಿಪ್ ಗೆ ಹೊಸ ಸ್ಟೋರಿನ ಡಬ್ಲ್ಯೂ ಅವರು ಬರಿಬಹುದು. ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಈ ಒಂದು ಫ್ಯೂಡ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಅವರು ಯೂಸ್ ಮಾಡ್ಕೋಬಹುದು. ಯಾರಿಗ ಗೊತ್ತು, ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಹಿಂದೆನೆ ಹೋಗಬಹುದು. ಸೊ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಈಗ ಗಂತರ್ ಅವರ ಕೈಯಲ್ಲಿ ಇದೆ. ಅದು ಡಬ್ಲ್ಯೂ ಗೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ರಸಲ್ ಮೇನಿಯಾಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಯಾರ ನಡುವೆ ಮ್ಯಾಚ್ ನ ಬುಕ್ ಮಾಡೋಣ ಅಂತ. ಸೊ ಗಂತರ್ ಅವರ ಕೈಯಿಂದ ಪ್ರಾಬಬ್ಲಿ ರಸಲ್ ಮೇನಿಯಾಗಿಂತ ಮುಂಚೆನೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಹೋಗಬಹುದು. ಅಂಡ್ ಆಗ ಡಬ್ಲ್ಯೂ ಅವರು ಆ ಒಂದು ಚಾಂಪಿಯನ್ಶಿಪ್ ಗೆ ಸಪರೇಟ್ ಸ್ಟೋರಿನ ಕೊಟ್ಟು ಗಂತರ್ ಅವರಿಗೆ ಸಪರೇಟ್ ಸ್ಟೋರಿನ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನಿಮ್ಗೆ ಅನಿಸುತ್ತೆ ಗಾಯ್ಸ್, ನಮ್ಮ ಗಂತರ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾಗಿಂತ ಮುಂಚೆನೆ ಸೋಲ್ತಾರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.